ಮೊದಲನೇ ವಿಶ್ವ ಕನ್ನಡ ಹಬ್ಬ ಯಶಸ್ವಿ ಆಯಿತು. ಎರಡನೇ ವಿಶ್ವ ಕನ್ನಡ ಹಬ್ಬ ಮಾಡಿದ್ರು ಕೂಡ ನೀವು ಒಳ್ಳೆ ಪ್ರಚಾರವನ್ನು ಕೊಟ್ರಿ. ಎರಡನೇ ವಿಶ್ವ ಕನ್ನಡ ಹಬ್ಬ ಕೂಡ ಯಶಸ್ವಿಯಾಗಿ ನಡೀತು. ಈಗ ನೀವು ಕೇಳ್ಬೋದು, ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಏನು ತಯಾರಿ ನಡೆಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಅದು ಕೂಡ ಮೂರನೇ ವಿಶ್ವ ಕನ್ನಡ ಹಬ್ಬನ ಎಲ್ಲಿ ಮಾಡೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು ಒಂದು 8-10 ದೇಶ ನಮ್ಮನ್ನು ಕೇಳ್ತಾ ಇದೆ, ನಮ್ಮ ದೇಶದಲ್ಲಿ ಮಾಡಿ ಅಂತ. ಹಾಗಾಗಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಸಿಂಗಪೂರಲ್ಲಿ ಮಾಡಿದ್ದು ಒಂದು ದೊಡ್ಡ ಯಜ್ಞ ಅಂತಲೇ ಹೇಳ್ಬೋದು. ಆ ಯಜ್ಞವನ್ನು ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಗುರೂಜಿಯವರ ಆಶೀರ್ವಾದ, ನಮ್ಮ ಸಾಹೇಬರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ನಾವು ಬಂದಿದ್ದೀವಿ. ಎಷ್ಟೇ ನಮಗೆ ಅಡೆತಡೆಗಳಾದರೂ ಕೂಡ ನಾವು ಎಲ್ಲೂ ಎದೆಗುಂದಲಿಲ್ಲ. ಯಾಕೆಂದರೆ ನಮ್ಮ ತಂಡ ಅದೇ ಥರ ಕೆಲಸ ಮಾಡ್ತು. ಹಗಲಿರುಳು ಒಂದು ಚೂರು ಕೂಡ ಶ್ರಮ ಇದೆ ಅಂತ ತೋರಿಸ್ಕೊಳ್ಳೋದಂಗೆ ಹಗಲಿರುಳು ಶ್ರಮಪಟ್ಟು ಇವತ್ತು ಯಶಸ್ವಿಯಾಗಿ ಮುಂದೆ ಬಂದಿದ್ವಿ. ಅಲ್ಲಿನ ಸಿಂಗಪೂರ್ನವರು ಕೂಡ ಭಾಳ ಖುಷಿಪಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವ್ರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಟ್ಟು, ಮತ್ತು ಏನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಅವರಿಗೆ ವಿಶ್ವ ಚೇತನ ಪ್ರಶಸ್ತಿಯನ್ನು ಕೊಟ್ಟು, ಇನ್ನು ಸಾಧನೆ ಮಾಡಿರುವ ಸುಮಾರು ಜನ ಸಾಧಕರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು. ಅವ್ರನ್ನೆಲ್ಲ ನಾವು ಇಲ್ಲಿಂದ ಸಿಂಗಪೂರ್ಗೆ ನಾವು ಕರ್ಕೊಂಡೋಗಿದ್ದು. ಅಲ್ಲಿ ವಸಿಷ್ಠ ಸಿಂಹ, ನಮ್ಮ ಆನಂದ್ ಗುರೂಜಿಯವರು, ಮತ್ತು ನಮ್ಮ ಸಾಹೇಬರು, ಮತ್ತು ಅಲ್ಲಿನ MP ಅವರು ಬಂದಿದ್ದರು. ಇದಲ್ಲದೆ ಸುಮಾರು ಜನ ಕಲಾವಿದರು ಇಲ್ಲಿಂದ ನಾವು ಹೋಗಿದ್ದು. ಎಲ್ಲರೂ ತುಂಬ ಚೆನ್ನಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು ಅವರು. ಮತ್ತು ಮಂಗ್ಲಿಯವರು ಬಂದಿದ್ದರು, ಹೈದರಾಬಾದಿಂದ ಮಂಗ್ಲಿಯವರು ಬಂದಿದ್ದರು. ಮತ್ತು ನಮಗೆ ಈ ಪ್ರೆಸ್ ಮೀಟು ಮತ್ತು ಇವೆಲ್ಲ ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ರಮೇಶು, ನಾನು ಯಾವಾಗಲೂ ಅಷ್ಟೇ ಕಷ್ಟಪಟ್ಟವ್ರನ್ನ ನಾನು ಹೇಳೋದು ಮರ್ತುಬಿಡ್ತೀನಿ. ಈ ಯಾವಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ನನ್ನ ಕಡೆ ಇರುತ್ತೆ, ಆ ಭಯಕ್ಕೆ ಕೆಲವು ವಿಚಾರಗಳನ್ನು ಮರ್ತೋಗ್ಬಿಡ್ತೀನಿ. ಹಾಗಾಗಿ ನಮ್ಮ ರಮೇಶು ಇಲ್ಲಿಂದ ಒಂದು 2 ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕ್ಕೊಂಡು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ, ಸಹ ಕಲಾವಿದರನ್ನೆಲ್ಲ ಒಂದುಗೂಡಿಸಿ, ಅವ್ರಿಗೆ ಪಾಪ ನೃತ್ಯ, ಅಲ್ಲಿ ನೃತ್ಯ ಬೇರೆ, ಇಲ್ಲಿ ನೃತ್ಯ ಬೇರೆ, ಇಲ್ಲಿನ ಕೆಲವು ನೃತ್ಯಗಾತಿರನ್ನ ಕರ್ಕೊಂಡೋಗಿ ಅಲ್ಲಿ ಭಾಳ ಶ್ರಮಪಟ್ಟು ಅವ್ರನ್ನೆಲ್ಲ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ಮಾಡೋ ಥರ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಭಾಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಿದ್ದು ನಮ್ಮ ಕಾರ್ಯಕ್ರಮ ರಾತ್ರಿ 9-10 ಗಂಟೆ ಆದರೂ ಕೂಡ ಯಾರೂ ಎದ್ದೋಗೋದಕ್ಕೆ ರೆಡಿಯಾಗಿಲ್ಲ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಲ್ಲಿ ಅವರು ಖುಷಿಪಟ್ಟರು. ಅಲ್ಲಿ ಎಲ್ಲ ಥರದ್ದು ಇತ್ತು. ಇನ್ನು ಮಿಕ್ಕಿದ್ದೆಲ್ಲನೂ ನಮ್ಮ ಸಾಹೇಬರು ಅದರ